ನನ್ನಂತ ಹುಡುಗ ಪಾಲಿಟಿಕ್ಸ್ ಬಂದು ಜನ ವೇಟ್ ಮಾಡ್ತಿದ್ದಾರೆ. ಒಬ್ಬ ಹುಡುಗ ಸಡನ್ ಆಗಿ ಪಾಲಿಟಿಕ್ಸ್ ಬಂದು ಓಟ್ ಕೇಳಿದಾಗ ಪ್ರದೀಪ್ ಈಶ್ವರ್ ನಾಳೆ ಏನಾದ್ರು ಫೇಲ್ ಆದ್ರೆ ನನ್ನನ್ನು ಯಾರು ಕೇಳಿದ್ರು, ನಾಲ್ಗೇನು ದೂರ್ಕೊಂಡಿ ಕೊನಾಲ ಈ ಬಿಡ್ದಿವ ನಿನ್ನೇನು ಶಕ್ತಿ ಅಣ್ಣ ಜನ ನಮ್ಮ ಓಟ್ వేసినారు ఎదుటోడు 200 కోట్లు ఖర్చు చేశా అయినా గెలిచిపోతే మెడికల్ మినిస్టరా మెడికల్ మేస్ట్రా జనాలు నన్ను గెలిపించరే నాతో దుడ్లే మా కాన్స్టిట్యుయెన్సీలో ఎదుటోడు ఎంత ఇచ్చిరో జనాలు నన్ను ఆశీర్వాదం చేసి ನಾನು ಹೇಳಿದೆ ಪ್ರದೀಪ್ ಈಶ್ವರು ಈಗ ಗೆಲ್ಲಬೇಕು. ಪ್ರದೀಪ್ ಈಶ್ವರ್ಗೋಸ್ಕರ ಅಲ್ಲ, ನಾಳೆ 100 ಜನ ಯಂಗ್ಸ್ಟರ್ಸ್ ಓಟ್ ಕೇಳ್ಕೊಂಡು ಜನರ ಹತ್ರ ಹೋದಾಗ ನೋಡಪ್ಪ ಅವ್ರಿಗೆ ಪ್ರದೀಪ್ನ ಓಟ್ ಹಾಕಿದ್ದಕ್ಕೆ ಒಳ್ಳೆ ಕೆಲಸ ಮಾಡ್ದ, ಈ ಹುಡುಗನಿಗೂ ಓಟ್ ಹಾಕಿದ್ರೆ ಒಳ್ಳೇದ್ ಮಾಡ್ತಾನೆ ಅಂತ ಜನ ನಂಬಕ್ಕೊಂದು ರೀಸನ್ ಬೇಕು. ಕರ್ನಾಟಕದ ಪಾಲಿಟಿಕ್ಸ್ ನಾಳೆ ಯಂಗ್ಸ್ಟರ್ಸ್ ಬಂದ್ರೆ ಅವ್ರು ಪ್ಲಸ್ ಆಗ್ಬೇಕು ಅಂದ್ರೆ ನಾನು ಇವತ್ತು ಗೆಲ್ಲಬೇಕು. ಅಣ್ಣ ನಾನು 60 ಜನ ಹುಡುಗರನ್ನ 60 ಜನ ಹುಡುಗಿರ್ನ 10th ಅಲ್ಲಿ ಓದ್ತಿರೋ ಸರ್ಕಾರಿ ಶಾಲೆ ಮಕ್ಕಳು ಅದರಲ್ಲಿ 120 ಜನ ಸೆಲೆಕ್ಟ್ ಮಾಡಿದೀನಿ. ಅದ್ರಲ್ಲಿ 97 ಜನ SC/ST ಮಕ್ಕಳು, ಅಪ್ಪ ಅಮ್ಮ ಇಲ್ದೇ ಇರೋರು, ಸಿಂಗಲ್ ಪೇರೆಂಟ್ಸ್ ಮಕ್ಕಳು, ಕೂಲಿ ಕೆಲಸ ಮಾಡೋರು, ಗುಡಿಸ್ನಲ್ಲಿರೋರು, 10ನೇ ಕ್ಲಾಸ್ ಅಲ್ಲಿ ಓದ್ತಿರೋರ ಗೌರ್ಮೆಂಟ್ ಸ್ಕೂಲಿಂದ 120 ಜನ ಸೆಲೆಕ್ಟ್ ಮಾಡಿ ಈಗ ಮುಂದಿನ ವಾರ ಬೆಂಗಳೂರು ಕರ್ಕೊಂಡೋಗಿ 4 ತಿಂಗಳು ಬೆಂಗಳೂರಲ್ಲಿ ಟ್ರೈ ಮಾಡಿ ಕರ್ಕೊಂಡ್ಬಂದು SLC ಎಕ್ಸಾಮ್ ಬರ್ಸಿ ಈ ಸಲ ಚಿಕ್ಕಬಳ್ಳಾಪುರದಲ್ಲಿ ಗೌರ್ಮೆಂಟ್ ಸ್ಕೂಲ್ ಹುಡುಗ ಟಾಪರ್ ಆಗ್ಬೇಕು ಅನ್ನೋದು ನನ್ನ ಆಸೆ. ಇದೆಲ್ಲ ಪ್ರಯತ್ನ ಪಡ್ತಿದೀವಿ. ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಈ ಭಾಗದಲ್ಲಿ ನಮ್ಮ ಮುನಿಯಪ್ಪ ಸಾಹೇಬರು, ನಮ್ಮ ರಾಜು ಗೌಡಣ್ಣವರು ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಜೊತೆ ನೋಡಿ ಇವತ್ತು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲದೆ BJP JDS ಅಲ್ಲಿ ಟಿಕೆಟ್ ತರಕ್ಕಾಗುತ್ತಾ? ನನ್ನಂತ ಹುಡುಗರು ಏನಿತ್ತು ಇವತ್ತು ಪಾರ್ಟಿ ಗುರುತಿಸಿ ನನಗೆ ಟಿಕೆಟ್ ಕೊಟ್ಟಿದೆ. ನನ್ನ ಕೊನೆ ಉಸಿರಿರೋವರೆಗೂ ಕಾಂಗ್ರೆಸ್ಸೇ, ನನ್ನ ಕೊನೆ ಉಸಿರಿರೋವರೆಗೂ ಕಾಂಗ್ರೆಸ್ಸೇ. ಯಾಕೆಂದ್ರೆ ನನ್ನಂತ ಹುಡುಗನ್ನ ಕರ್ಕೊಂಡ್ಬಂದು ಟಿಕೆಟ್ ಕೊಟ್ಟು ನಮ್ಮನ್ನ MLA ಮಾಡಿದೆ. ನಾನು ಹೇಳ್ತಾ ಇರೋದು ಹಿಂದುಳಿದ ವರ್ಗದವ್ರಿಗೆ, ವಿಶೇಷವಾಗಿ ನಮ್ಮ SC/ST ಸಮುದಾಯದ ಮಕ್ಕಳಿಗೆ ಯಾರೇ ಆಗ್ಬೋದು. ಇವತ್ತು ನೋಡಿ 30 ರಿಂದ 35 ಸಾವಿರ ಜನಕ್ಕೆ 2,2 ಸಾವಿರ ಬರ್ತಿದೆ ಶಿಡ್ಲಘಟ್ಟ ತಾಲೂಕಲ್ಲಿ ತಿಂಗಳಿಗೆ. ಬಸ್ಸಲ್ಲಿ ಫ್ರೀ ಇದೆ, ಅಕ್ಕಿ ಕೊಡ್ತಾ ಇದ್ದಾರೆ. ಇದಂತ ಕಾಂಗ್ರೆಸ್ ಇಚ್ಚಿಂದ್ರ ಅಭಯ ಸಾಧ್ಯವೈತೆ ಎಲೆಕ್ಷನ್ ನೋಡ್ ಮಾ ಋಣಮಟ್ಲು ತೀರ್ಕೊಂಡ್ರ ಏನಿಲ್ಲ, ಡಿಸೈಡ್ ಆಗ್ಬಿಡಿ, ಈ ಕೈಯಿಂದ ಕೈಗಾಕಿ ಅಷ್ಟೇ. ఎలక్షన్ టైంలో ఉంది నువ్వు భలే వీడియోలు చూసింటావు యజమాడు, అన్ని డైలాగ్లు చెప్తాండవు. ಒಂದು ಅಕ್ಕ, ನಾನು ಎಲ್ರಿಗೂ ಈ ಊರಿನ ಹೆಣ್ಮಕ್ಳಿಗೆ ಎಲ್ಲ ಹಿರಿಯರಿಗೆ ಅವ ನಿಮ್ಮ ಮನವಣಿಗ ಶಬ್ದಾನ ರೋ ಅಂತ ಒಕ್ಕಾಕ್ ತಕ್ಕುವೆ ಅಮ್ಮ. నేను ఊరికే చెప్తాడులే, నన్ను ಕೇಳಿ. ನಮ್ಮ ಅಜ್ಜಿ ನನ್ನನ್ನು 25 ವರ್ಷ ಸಾಕು ಬೆಳೆಸಿದ್ದು. ನಮ್ಮ ಅಜ್ಜಿ ಡೈಲಿ ಎಲೆ ಅಡಿಕೆ. ನನಗೆ ಟಿಕೆಟ್ ಬಂತು, ಮನೆ ಮನೆಗೆ ಹೋಗಿ ಒಟ್ಟು ಕೇಳಿದ್ಲು ನಮ್ಮ ಅಜ್ಜಿ. ಆದ್ರೆ ನಮ್ಮ ಅಜ್ಜಿಗೆ 70-72 ವರ್ಷ ಆಗಿತ್ತು, ಕ್ಯಾನ್ಸರ್ ಬಂದಿತ್ತು, ಲಾಸ್ಟ್ ಸ್ಟೇಜ್ ಅಲ್ಲಿ ಇತ್ತು. ಏನೋ 40-50 ವರ್ಷದ ಎಲೆ ಅಡಿಕೆ. ನಾನು ವಿಧಾನಸೌಧದಲ್ಲಿ ಪ್ರಮಾಣ ವಚನ ತಗೊಂತಾ ಇದ್ದೀನಿ, ಆಕೆ ಮನೇಲಿ ತೀರೋಗ್ಬಿಟ್ರು. ನನ್ಗೆ ಹೆಂಗ್ ಅನಿಸ್ತು ಗೊತ್ತಾ, ನಾನು 20-25 ವರ್ಷ ಸಾಕಿರೋ ನಮ್ಮ ಅಜ್ಜಿ ಇವತ್ತು ನಾನು ಒಳ್ಳೆ ಹೆಸರು ತಗೊಳ್ಳೋದು, ನಾನು ಟಿವಿಯಲ್ಲಿ ಬಂದ್ರೆ ಜನ ನನ್ನ ಹೊಗಳೋದಿದೆಲ್ಲ ನಮ್ಮ ಅಜ್ಜಿ ನೋಡಿದ್ದಿದ್ರೆ కదమ్మా మీరు సాక్ పెంచిండే బిడ్డలు ఏమన్నా సాధన చేసినోడు చూసాక మీరు గట్టిగుండాలమ్మ. వాళ్ళంతా సాకి పెద్దకి చేసి దేని రోజు తక్కువ దినానికి ఒక 10 కితాలు నమ్మలే బదులు 2 కితాలు నమ్మలండమ్మా. మీ ఊరు చిల్లరంగాళ్ళ ఆకులు ఒక్కదే వ్యాపారము. ಅಲ್ಲ ನಾನು ಇಲ್ಲಿ ಏನ್ ಗೊತ್ತಾ, ನಾನು ಯಾಕೆ ಹಿಂಗ್ ಮಾತಾಡ್ತಿದ್ದೀನಿ ಅಂದ್ರೆ ಇಲ್ಲಿರೋರು ನಿಮಗೆ ಕನೆಕ್ಟ್ ಆಗ್ಬೇಕು. ಏನಿಯೋ ಅಣ್ಣ, ಎಲ್ರಿಗೂ ಈ ಊರಿನ ಸಮಸ್ತ ಜನತೆಗೆ ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ BV ಕೃಷ್ಣಣ್ಣವರು, ನಮಗೆ ಒಂದು ಕಾಲದಲ್ಲಿ ಭಕ್ತರಳ್ಳಿ ಅಂದ್ರೆ BV.K. ಕೃಷ್ಣಣ್ಣವ್ರ ಹೆಸರು ಜ್ಞಾಪಕ ಬರೋದು. ನಮ್ಮ ನಂಜುಂಡಾರಾಧ್ಯಣ್ಣವರು, ಸೀನಣ್ಣವರು, ನಮ್ಮ ಬಹಳಷ್ಟು ಜನ ಮುಖಂಡರು, ಯಾರ ಹೆಸರಾದ್ರೂ ಮರ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನನ್ನ ಸ್ನೇಹಿತರಾದ ಅರವಿಂದ್ ಅವರು. ಈಗ ನಿಮ್ಗೆಲ್ರಿಗೂ ನಮ್ಮ ಸರ್ಕಾರದಿಂದ ಇಷ್ಟೆಲ್ಲ ಫೆಸಿಲಿಟಿ ಸಿಕ್ಕಿದೆ. ನಾನು ಆಗ್ಲಿಂದ ನೋಡ್ತಿದ್ದೀನಿ ಸರ್, ಈ ಊರಲ್ಲಿ ಎಷ್ಟು ಅದ್ಭುತವಾಗಿ ರೋಡ್ಗಳು ಹಾಕ್ಸಿದ್ದೀರಾ ಸರ್. ನಿಜವಾಗ್ಲೂ ಮುನಿಯಪ್ಪ ಸರ್ ಒಂದು ಚಪ್ಪಾಳೆ ಹಾಕ್ಬೇಕ್ರಿ ನೀವು. ನಾನು ಅಲ್ಲಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ಹಳ್ಳಿಗಳಲ್ಲಿ ಇಂಥ ರಸ್ತೆಗಳಿಲ್ಲ. ಇದೆಲ್ಲ ಒಂದು ವಿಷನ್, ದೂರದೃಷ್ಟಿ ಇದ್ರೇನೆ ಆಗುತ್ತೆ. ಆ ಎಲ್ಲ ಹಳ್ಳಿಗಳಲ್ಲಿ 100% ಅಣ್ಣ, ಎಷ್ಟೋ ಹಳ್ಳಿಗಳಲ್ಲಿ ಅಣ್ಣ ನಾನು ಊರೂರ್ಗು ನಮಸ್ತೆ ಚಿಕ್ಕಬಳ್ಳಾಪುರದಲ್ಲಿ ಹೋಗ್ತಿದ್ದೀನಿ ಅಣ್ಣ.
ನಾನು ಮನೆ ಮನೆಗೂ ವಿಸಿಟ್ ಮಾಡ್ತೀನಿ. ನಮಸ್ತೆ. ನೆನ್ನೆ ಮಂಚನಹಳ್ಳಿ 12 ವಿಲೇಜ್ ವಿಸಿಟ್ ಮಾಡಿದೆ, ಬೆಳಗ್ಗೆಯಿಂದ ರಾತ್ರಿ 10 ಗಂಟೆ ಆಯ್ತು. ಒಂದೊಂದು ಊರಿಗೂ 5-6 ರಸ್ತೆ ಪೆಂಡಿಂಗು ಅಲ್ವಾ? ಗ್ರೇಟ್, ನಿಜವಾಗ್ಲು ಗ್ರೇಟ್ ಸರ್. ನೋಡಿ, ಇದೆಲ್ಲ ಒಂದು ಮಾಡೆಲ್ ವಿಲೇಜ್. ಪಕ್ಷದ ಜೊತೆ ನೀವಿರ್ಬೇಕು, ನಿಮ್ಮ ಆಶೀರ್ವಾದ ಪಕ್ಷಕ್ಕೆ ಇರಬೇಕು. ಮುನಿಯಪ್ಪ ಸಾಹೇಬರು ನಮ್ಗೆಲ್ಲ ಇನ್ಸ್ಪಿರೇಷನ್. ಅವ್ರ ಸರಳತೆ, ಸಜ್ಜನಿಕೆ. ನಮ್ಮ ರಾಜು ಗೌಡಣ್ಣವರು ಬಹಳ ಪ್ರಯತ್ನ ಪಟ್ಟರು. ಬಟ್ ಮುಂದಿನ ಚುನಾವಣೆಗಳಲ್ಲಿ ಅವರು ಗೆಲುವಾಗಬೇಕು. ನಮ್ಮ ಸಾನಕ್ನವರು ಎಲ್ರಿಗೂ ವಂದನೆಗಳನ್ನ ಹೇಳ್ತಾ, ನಾನು ತುಂಬಾ ಜನ ಈ ಊರೊಳ ಕಪಯ ಇಲ್ಲೊಳಗೆ ಸುತ್ತಾನ ರೋಂತ ಬಾಕ್ಷದ್ವಂಡ್ರ ರೋಂತ ಬಾಕ್ಷದ್ವಿ ಏನ್ ಕೆಲಸನೇಮ್ರ 10th ತುಂಬಾ ಜನ ಕೆಲಸಕ್ಕೆ ಪಾಪ ಕೆಲವರು 9th ಬಿಟ್ಬಿಟ್ಟಿರ್ತಾರೆ. ಯಾವುದೇ ಕೆಲ್ಸಕ್ಕೆ ಹೋದ್ರೆ 10th ಆಗಿರ್ಬೇಕು ಅಂತಾರೆ, ಯಾವುದೇ ಕೆಲ್ಸಕ್ಕೆ ಹೋದ್ರೆ PUC ಅಂತಾರೆ, ಡಿಗ್ರಿ ಅಂತಾರೆ. ಪಾಪ ಕೆಲಸ ಸಿಗಲ್ಲ. ಮತ್ತೆ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದು, ನಿಮ್ಮೆಲ್ರಿಗೂ ಒಳ್ಳೇದಾಗ್ಬೇಕು. ನಮ್ಮ ಪಾರ್ಟಿ ಜೊತೆ ಮುಂದೆ ಬರ್ತಿರೋ ಗ್ರಾಮ ಪಂಚಾಯತಿ ಚುನಾವಣೆಗೆ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಜೊತೆ ಇರಬೇಕು. ಮೂಲತಃ ಇದು ಕಾಂಗ್ರೆಸ್ ಬೆಲ್ಟ್, ನಮ್ಮ ಕೋಲಾರ, ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ. ನಾನು ಕಾಂಗ್ರೆಸ್ ಪಕ್ಷ ಶಾಸಕನಾಗಿ ದಯವಿಟ್ಟು ಲೋಕಸಭೆಯಲ್ಲಿ ನಮ್ಮ ಕೋಲಾರದ ಅಭ್ಯರ್ಥಿ ಯಾರಾಗ್ತಾರೋ ನೀವು ಮನಸ್ಫೂರ್ತಿಯಾಗಿ ನೀವು ಬೆಂಬಲಿಸಬೇಕು. ನೋಡಿ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಿಮ್ಗೆ 2,000 ಬಸ್ ಫ್ರೀ, ಇವೆಲ್ಲ ಲೈಫ್ ಟೈಮ್ ಇರುತ್ತೆ. ನಿಮ್ಮ ಆಶೀರ್ವಾದ ಇರಬೇಕು ಅಂತ ಹೇಳ್ತಾ, ನಾನು ಈಗ ಹೊರಡ್ಬೇಕಾಗಿರೋದ್ರಿಂದ ನನಗೆ ಅರ್ಧ ಗಂಟೆ ಅಂತ ಹೇಳಿದ್ರು. ಹಿರಿಯರು ಇದ್ದಿದ್ದಕ್ಕೆ ನಾನು ಒತ್ತಡ ಮಾಡೋಕ್ಕಾಗಲಿಲ್ಲ. ಮತ್ತೊಂದ್ಸಲ ಬರ್ತೀನಿ. ನಿಮ್ಮ ಆಶೀರ್ವಾದ ಇರಲಿ. ಜೈ ಕಾಂಗ್ರೆಸ್.